ನೋಡಿ, ಇವಾಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಈ ಬಗ್ಗೆ ಒಂದು ರೀತಿಯಲ್ಲಿ ಆತಂಕವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಪಾಕ್ ಅಣ್ವಸ್ತ್ರ ಧ್ವಂಸ ಆಗಿದೆ, ಅದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಈ ರೀತಿಯಾದಂತ ಚರ್ಚೆಗಳಾಗ್ತಾ ಇದೆ. ಸೊ ಹಾಗಾದ್ರೆ ನಿಜವಾಗ್ಲೂ ಕೂಡ ಪಾಕ್ ಅಣ್ವಸ್ತ್ರ ಧ್ವಂಸ ಆಯ್ತಾ, ಅಥವಾ ಪಾಕಿಸ್ತಾನ ಸುಖ ಸುಮ್ಮನೆ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ಕೊಂಡು ಬರ್ತಾ ಇದೆಯಾ? ನೋಡಿ, ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಈ ವಿಚಾರವಾಗಿ. ಮೊನ್ನೆ ನಡೆದಂತಹ ಡಿಜಿಎಂಒ ನಡೆಸಿದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏರ್ ಮಾರ್ಷಲ್ ಎ.ಕೆ. ಭಾರತಿ ಅವರು ಈ ಒಂದು ಪ್ರಶ್ನೆಯನ್ನ ಮಾಡಿದಾಗ ಉತ್ತರವನ್ನ ಕೊಡ್ತಾರೆ, ಇಲ್ಲ ನಾವು ಆ ತರದ್ದು ಯಾವುದೇ ರೀತಿಯಾದಂತಹ ಪರಮಾಣು ತಾಣವನ್ನ ಗುರಿಯಾಗಿಸಿಕೊಂಡು ನಾವು ದಾಳಿಯನ್ನ ಮಾಡಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ ಸುದ್ದಿಗಳು ಹರಿದಾಡ್ತಾ ಇದೆ. ಪಾಕಿಸ್ತಾನದ ಪರಮಾಣು ತಾಣದವರೆಗೆ ಭಾರತದ ಮಿಸೈಲ್ ಎಂಟ್ರಿ ಕೊಟ್ಟಿದೆ ಅನ್ನೋದು. ಪಾಕ್ನ ಕಿರಾಣ ಹಿಲ್ಸ್ ನಲ್ಲಿ ರೇಡಿಯೋ ಆಕ್ಟಿವ್ ಕಣಗಳು ಈಗ ಪತ್ತೆ ಆಗ್ತಾ ಇದೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ. ಸರ್ಗೋದಾ ಏರ್ ಬೇಸ್ ನಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಪರಮಾಣು ತಾಣ. ನೋಡಿ, ಇಲ್ಲಿ ಸುರಂಗವನ್ನ, ಬಂಕರ್ಗಳನ್ನ ಪಾಕಿಸ್ತಾನ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ನಿನ್ನೆಯಿಂದ ಅಲ್ಲ ವೀಕ್ಷಕರೇ, ಇವತ್ತು ನಿನ್ನೆಯಿಂದ ಅಲ್ಲ, 1980ರಿಂದಲೇ ಪಾಕಿಸ್ತಾನ ಈ ಒಂದು ಜಾಗದಲ್ಲಿ ಬಂಕರ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ, ಸುರಂಗಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ಯಾವ ರೀತಿಯಾಗಿ ಇಸ್ರೇಲ್ ಹಾಗೂ ಗಾಜಾ ನಡುವೆ ವಾರ ಆಯ್ದಾಗ ಗಾಜಾದಲ್ಲಿ 40 ವರ್ಷಗಳ ಹಿಂದಿನಿಂದ ಅಲ್ಲಿ ನಿರ್ಮಾಣ ಮಾಡಿದಂತ ಒಂದಷ್ಟು ಟನಲ್ಗಳು ಸಿಗ್ತಲ್ಲ, ಪತ್ತೆ ಆಯ್ತಲ್ಲ, ಅದೇ ಮಾದರಿಯಲ್ಲಿ ಇಲ್ಲಿ ಒಂದಷ್ಟು ಸುರಂಗಗಳನ್ನ 1980ರಿಂದಲೇ ಪಾಕಿಸ್ತಾನ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇರೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ವಿಚಾರ. ನೋಡಿ, ಇದೇ ಒಂದು ಕಿಲಾರ ಹಿಲ್ಸ್ ಬಳಿಯಲ್ಲೇ ಪಾಕಿಸ್ತಾನ ತನ್ನ ಅಣ್ವಸ್ತ್ರ ಮತ್ತು ಪ್ರಬಲವಾದಂತ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿರೋದು. ಭಾರತ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರದ ಹೆಸರಲ್ಲಿ ಪಾಕಿಸ್ತಾನದ ಸುಮಾರು 11 ಏರ್ ಬೇಸ್ ಗಳನ್ನ ಉಡೀಸ್ ಮಾಡಿದೆ. 11 ನೆಲೆಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿ, 11 ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ಏರ್ ಬೇಸ್ ಹಾಗೆ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿತ್ತು. ಈ ಉಡೀಸ್ ಮಾಡಿದಂತ ಸಂದರ್ಭದಲ್ಲೇ ಅಲ್ಲಿ ಪರಮಾಣು ಏನು ತಾಣ ಇತ್ತಲ್ಲ, ಆ ಜಾಗವು ಕೂಡ ಡ್ಯಾಮೇಜ್ ಆಗಿದೆ ಅನ್ನೋ ಸುದ್ದಿಗಳು. ಈಗ ಅದರಿಂದಾಗಿ ರೇಡಿಯೇಷನ್ ಹಬ್ಬುವ ಭೀತಿ ಶುರುವಾಗಿದೆ. ಜೊತೆಗೆ ಪಾಕಿಸ್ತಾನದಲ್ಲಿ ಹಲ್ಚಲ್ ಕೂಡ ಶುರುವಾಗಿರುವಂತದ್ದು. ಇದರ ಜೊತೆಗೆ ಅಮೆರಿಕದ B-350 AMS ವಿಮಾನ ಪಾಕಿಸ್ತಾನಕ್ಕೆ ತಲುಪಿದೆ. B-350 AMS ವಿಮಾನ ಪರಮಾಣು ಎಮರ್ಜೆನ್ಸಿ ಜೆಟ್ ಅಂತ ಕರಿತೀವಿ ನಾವು. ಕಿರಾಣ ಹಿಲ್ಸ್ ನಲ್ಲಿ ರೇಡಿಯೋ ಆಕ್ಟಿವ್ ಅನ್ನ ಅದು ಕಡಿಮೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಣ್ವಸ್ತ್ರಗಳಲ್ಲಿ ರೇಡಿಯೋ ಆಕ್ಟಿವ್ ವಸ್ತುಗಳನ್ನ ಬಳಸ್ತಾರೆ. ಇದರ ಅರ್ಥ ಕಿರಾಣ ಹಿಲ್ಸ್ ನಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಪೆಟ್ಟು. ಮೇ 9 ಮತ್ತು 10ರಂದು ಪಾಕ್ನಲ್ಲಿ ಭೂಕಂಪ ಸಂಭವಿಸಿತ್ತು. ಭೂಕಂಪನ ಅಲ್ಲ, ಭೂಕಂಪ ಸಂಭವಿಸಿತ್ತು. ಪಾಕಿಸ್ತಾನದ ಈ ಕಿರಾಣ ಹಿಲ್ಸ್ ನ ಭೂಮಿಯ ಮೇಲ್ಭಾಗದಿಂದ 10 ಕಿಲೋಮೀಟರ್ ಆಳದಲ್ಲಿ 4.0 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿತ್ತು. ಅಣ್ವಸ್ತ್ರ ಅಡ್ಡೆ ಮೇಲೆ ದಾಳಿ ಬೆನ್ನಲ್ಲೇ ಭೂಕಂಪ ಸಂಭವಿಸ್ತಾ? ಹಾಗಾದ್ರೆ ಗೊತ್ತಿಲ್ಲ. ಪಾಕಿಸ್ತಾನ ಸರ್ಕಾರ ಪರಮಾಣು ಅಡ್ಡೆ ಬಗ್ಗೆ ಇಲ್ಲಿಯವರು ಕೂಡ ಮಾತಾಡ್ತಾ ಇಲ್ಲ. ಇದೇ ಭಯದಲ್ಲಿ ಕದನ ವಿರಾಮಕ್ಕೆ ಪಾಕಿಸ್ತಾನ ಕೂಡ ಬೇಡಿಕೆ ಇಟ್ಟಿದೆ ಅಂತೇಳಿ ಇವತ್ತು ಚರ್ಚೆಗಳು ಶುರುವಾಗ್ತಾ ಇದೆ. ನೋಡಬೇಕು, ಇದೊಂದು ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಹಲ್ಚಲ್ ಅಂತೂ ಸೃಷ್ಟಿ ಮಾಡಿದೆ. ಜನ ಭಯಭೀತಿಯಿಂದ ಈಗ ಪರದಾಡುವಂತಾಗಿದೆ. ತಾನೇ ಮಾಡಿಕೊಂಡಂತ ತಪ್ಪು ಈಗ ತಾನೇ ಅನುಭವಿಸ್ತಾ ಇದೆ. ನೋಡಿ, ಇವಾಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಈ ಬಗ್ಗೆ ಒಂದು ರೀತಿಯಲ್ಲಿ ಆತಂಕವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಪಾಕ್ ಅಣ್ವಸ್ತ್ರ ಧ್ವಂಸ ಆಗಿದೆ, ಅದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಈ ರೀತಿಯಾದಂತ ಚರ್ಚೆಗಳಾಗ್ತಾ ಇದೆ. ಸೊ ಹಾಗಾದ್ರೆ ನಿಜವಾಗ್ಲೂ ಕೂಡ ಪಾಕ್ ಅಣ್ವಸ್ತ್ರ ಧ್ವಂಸ ಆಯ್ತಾ, ಅಥವಾ ಪಾಕಿಸ್ತಾನ ಸುಖ ಸುಮ್ಮನೆ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ಕೊಂಡು ಬರ್ತಾ ಇದೆಯಾ? ನೋಡಿ, ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಈ ವಿಚಾರವಾಗಿ. ಮೊನ್ನೆ ನಡೆದಂತಹ ಡಿಜಿಎಂಒ ನಡೆಸಿದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏರ್ ಮಾರ್ಷಲ್ ಎ.ಕೆ. ಭಾರತಿ ಅವರು ಈ ಒಂದು ಪ್ರಶ್ನೆಯನ್ನ ಮಾಡಿದಾಗ ಉತ್ತರವನ್ನ ಕೊಡ್ತಾರೆ, ಇಲ್ಲ ನಾವು ಆ ತರದ್ದು ಯಾವುದೇ ರೀತಿಯಾದಂತಹ ಪರಮಾಣು ತಾಣವನ್ನ ಗುರಿಯಾಗಿಸಿಕೊಂಡು ನಾವು ದಾಳಿಯನ್ನ ಮಾಡಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ ಸುದ್ದಿಗಳು ಹರಿದಾಡ್ತಾ ಇದೆ. ಪಾಕಿಸ್ತಾನದ ಪರಮಾಣು ತಾಣದವರೆಗೆ ಭಾರತದ ಮಿಸೈಲ್ ಎಂಟ್ರಿ ಕೊಟ್ಟಿದೆ ಅನ್ನೋದು. ಪಾಕ್ನ ಕಿರಾಣ ಹಿಲ್ಸ್ ನಲ್ಲಿ ರೇಡಿಯೋ ಆಕ್ಟಿವ್ ಕಣಗಳು ಈಗ ಪತ್ತೆ ಆಗ್ತಾ ಇದೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ. ಸರ್ಗೋದಾ ಏರ್ ಬೇಸ್ ನಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಪರಮಾಣು ತಾಣ. ನೋಡಿ, ಇಲ್ಲಿ ಸುರಂಗವನ್ನ, ಬಂಕರ್ಗಳನ್ನ ಪಾಕಿಸ್ತಾನ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ನಿನ್ನೆಯಿಂದ ಅಲ್ಲ
ವೀಕ್ಷಕರೇ, ಇವತ್ತು ನಿನ್ನೆಯಿಂದಲ್ಲ, 1980ರಿಂದಲೇ ಪಾಕಿಸ್ತಾನ ಈ ಒಂದು ಜಾಗದಲ್ಲಿ ಬಂಕರ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ, ಸುರಂಗಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ಯಾವ ರೀತಿಯಾಗಿ ಇಸ್ರೇಲ್ ಹಾಗೂ ಗಾಜಾ ನಡುವೆ ವಾರ ಆಯ್ದಾಗ ಗಾಜಾದಲ್ಲಿ 40 ವರ್ಷಗಳ ಹಿಂದಿನಿಂದ ಅಲ್ಲಿ ನಿರ್ಮಾಣ ಮಾಡಿದಂತ ಒಂದಷ್ಟು ಟನಲ್ಗಳು ಸಿಗ್ತಲ್ಲ, ಪತ್ತೆ ಆಯ್ತಲ್ಲ, ಅದೇ ಮಾದರಿಯಲ್ಲಿ ಇಲ್ಲಿ ಒಂದಷ್ಟು ಸುರಂಗಗಳನ್ನ 1980ರಿಂದಲೇ ಪಾಕಿಸ್ತಾನ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇರೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ವಿಚಾರ. ನೋಡಿ, ಇದೇ ಒಂದು ಕಿಲಾರಾ ಹಿಲ್ಸ್ ಬಳಿಯಲ್ಲೇ ಪಾಕಿಸ್ತಾನ ತನ್ನ ಅಣ್ವಸ್ತ್ರ ಮತ್ತು ಪ್ರಬಲವಾದಂತ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿರೋದು. ಭಾರತ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರದ ಹೆಸರಲ್ಲಿ ಪಾಕಿಸ್ತಾನದ ಸುಮಾರು 11 ಏರ್ ಬೇಸ್ ಗಳನ್ನ ಉಡೀಸ್ ಮಾಡಿದೆ. 11 ನೆಲೆಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿ, 11 ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ಏರ್ ಬೇಸ್ ಹಾಗೆ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿತ್ತು. ಈ ಉಡೀಸ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಪರಮಾಣು ಏನು ತಾಣ ಇತ್ತಲ್ಲ, ಆ ಜಾಗ ಕೂಡ ಡ್ಯಾಮೇಜ್ ಆಗಿದೆ ಅನ್ನೋ ಸುದ್ದಿಗಳು. ಈಗ ಅದರಿಂದಾಗಿ ರೇಡಿಯೇಷನ್ ಹಬ್ಬುವ ಭೀತಿ ಶುರುವಾಗಿದೆ. ಜೊತೆಗೆ ಪಾಕಿಸ್ತಾನದಲ್ಲಿ ಹಲ್ಚಲ್ ಕೂಡ ಶುರುವಾಗಿರುವಂತದ್ದು. ಇದರ ಜೊತೆಗೆ ಅಮೆರಿಕದ B-350 AMS ವಿಮಾನ ಪಾಕಿಸ್ತಾನಕ್ಕೆ ತಲುಪಿದೆ. B-350 AMS ವಿಮಾನ ಪರಮಾಣು ಎಮರ್ಜೆನ್ಸಿ ಜೆಟ್ ಅಂತ ಕರಿತೀವಿ ನಾವು. ಕಿರಾಣ ಹಿಲ್ಸ್ ನಲ್ಲಿ ರೇಡಿಯೋ ಆಕ್ಟಿವ್ ಅನ್ನ ಅದು ಕಡಿಮೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಣ್ವಸ್ತ್ರಗಳಲ್ಲಿ ರೇಡಿಯೋ ಆಕ್ಟಿವ್ ವಸ್ತುಗಳನ್ನ ಬಳಸ್ತಾರೆ. ಇದರರ್ಥ ಕಿರಾಣ ಹಿಲ್ಸ್ ನಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಪೆಟ್ಟು. ಮೇ 9 ಮತ್ತು 10ರಂದು ಪಾಕ್ನಲ್ಲಿ ಭೂಕಂಪ ಸಂಭವಿಸಿತ್ತು. ಭೂಕಂಪ ಸಂಭವಿಸಿತ್ತು. ಪಾಕಿಸ್ತಾನದ ಈ ಕಿರಾಣ ಹಿಲ್ಸ್ ನ ಭೂಮಿಯ ಮೇಲ್ಭಾಗದಿಂದ 10 ಕಿಲೋಮೀಟರ್ ಆಳದಲ್ಲಿ 4.0 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿತ್ತು. ಅಣ್ವಸ್ತ್ರ ಅಡ್ಡೆ ಮೇಲೆ ದಾಳಿ ಬೆನ್ನಲ್ಲೇ ಭೂಕಂಪ ಸಂಭವಿಸ್ತಾ? ಹಾಗಾದ್ರೆ ಗೊತ್ತಿಲ್ಲ. ಪಾಕಿಸ್ತಾನ ಸರ್ಕಾರ ಪರಮಾಣು ಅಡ್ಡೆ ಬಗ್ಗೆ ಇಲ್ಲಿಯವರು ಕೂಡ ಮಾತಾಡ್ತಾ ಇಲ್ಲ. ಇದೇ ಭಯದಲ್ಲಿ ಕದನ ವಿರಾಮಕ್ಕೆ ಪಾಕಿಸ್ತಾನ ಕೂಡ ಬೇಡಿಕೆ ಇಟ್ಟಿದೆ ಅಂತೇಳಿ ಇವತ್ತು ಚರ್ಚೆಗಳು ಶುರುವಾಗ್ತದೆ. ನೋಡಬೇಕು, ಇದೊಂದು ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಹಲ್ಚಲ್ ಅಂತೂ ಸೃಷ್ಟಿ ಮಾಡಿದೆ. ಜನ ಭಯಭೀತಿಯಿಂದ ಈಗ ಪರದಾಡುವಂತಾಗಿದೆ. ತಾನೇ ಮಾಡಿಕೊಂಡಂತ ತಪ್ಪು ಈಗ ತಾನೇ ಅನುಭವಿಸ್ತಾ ಇದೆ. ನೋಡಿ, ಇವಾಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಈ ಬಗ್ಗೆ ಒಂದು ರೀತಿಯಲ್ಲಿ ಆತಂಕವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಪಾಕ್ ಅಣ್ವಸ್ತ್ರ ಧ್ವಂಸ ಆಗಿದೆ, ಅದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಈ ರೀತಿಯಾದಂತ ಚರ್ಚೆಗಳಾಗ್ತಾ ಇದೆ. ಸೊ ಹಾಗಾದ್ರೆ ನಿಜವಾಗ್ಲೂ ಕೂಡ ಪಾಕ್ ಅಣ್ವಸ್ತ್ರ ಧ್ವಂಸ ಆಯ್ತಾ, ಅಥವಾ ಪಾಕಿಸ್ತಾನ ಸುಮ್ಮನೆ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ಕೊಂಡು ಬರ್ತಾ ಇದೆಯಾ? ನೋಡಿ, ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಈ ವಿಚಾರವಾಗಿ. ಮೊನ್ನೆ ನಡೆದಂತಹ DGMO ನಡೆಸಿದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏರ್ ಮಾರ್ಷಲ್ AK ಭಾರತಿ ಅವರು ಈ ಒಂದು ಪ್ರಶ್ನೆಯನ್ನ ಮಾಡಿದಾಗ ಉತ್ತರವನ್ನ ಕೊಡ್ತಾರೆ, ಇಲ್ಲ, ನಾವು ಆ ತರದ್ದು ಯಾವುದೇ ರೀತಿಯಾದಂತಹ ಪರಮಾಣು ತಾಣವನ್ನ ಗುರಿಯಾಗಿಸಿಕೊಂಡು ನಾವು ದಾಳಿಯನ್ನ ಮಾಡಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ ಸುದ್ದಿಗಳು ಹರಿದಾಡ್ತಾ ಇದೆ. ಪಾಕಿಸ್ತಾನದ ಪರಮಾಣು ತಾಣದವರೆಗೆ ಭಾರತದ ಮಿಸೈಲ್ ಎಂಟ್ರಿ ಕೊಟ್ಟಿದೆ ಅನ್ನೋದು. ಪಾಕ್ನ ಕಿರಾಣ ಹಿಲ್ಸ್ ನಲ್ಲಿ